ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀವಿ. ಇಲ್ಲಿ 100 ಎಮ್ಮೆಗಳನ್ನು ಸಾಕಿ ಒಂದು ಹೈನುಗಾರಿಕೆ ಉದ್ಯಮನ ಶುರು ಮಾಡಿದ್ದಾರೆ. ಇದರಲ್ಲಿ ಅಪಾರ ಅನುಭವ ಹೊಂದಿ ಹಲವಾರು ಥರದ ಲಾಭಗಳನ್ನು ಪಡಿತಾ ಇದ್ದಾರೆ. ಮೇಡಮ್ ಅವ್ರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಮೊದಲಿಗೆ ತಮ್ಮ ಹೆಸರು ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಜ್ಯೋತಿ ಅವಿನಾಶ್ ಉಪ್ಲಾಂಕರ್ ಅಂತ ಹೇಳಿ. ಹಾಂ ರೀ. ನಾವಿರೋದು ಗುಲ್ಬರ್ಗ. ನಮ್ಮ ಹೊಲ ಇರೋದು ಸಯ್ಯದ್ ಚಿಂಚೋಳಿ, ಗುಲ್ಬರ್ಗ ತಾಲೂಕಾ, ಗುಲ್ಬರ್ಗ ಡಿಸ್ಟಿಕ್. ಇಲ್ಲಿ ಎಷ್ಟು ಎಕರೆ ಹೊಲ ಇದೆ ಮೇಡಮ್? ಇಲ್ಲಿ ನಮ್ದು 20 ಎಕರೆ ಹಿಡ್ಕೊಂಡು ಏನೇನು ಬೆಳೆ ಬೆಳಿತೀವಿ? ಎಮ್ಮೆಗಳಿಗೆ ಹುಲ್ಲು ಅದು ಅಷ್ಟೇ ಬೆಳಿತೀವಿ. ಇವಾಗ ಕಬ್ಬು ಹಾಕಿದ್ವಿ. ತರಕಾರಿನೂ ಸ್ವಲ್ಪ ಸ್ವಲ್ಪ ಮಾಡ್ಕೊಂತೀವಿ. ಮೇಡಮ್, ಸಾಮಾನ್ಯವಾಗಿ ಹೈನುಗಾರಿಕೆ ಅಂದ್ರೆ ಸ್ವಲ್ಪ ಗೋಜಿನ ಕೆಲಸ. ಕೆಲಸಕ್ಕೆ ಜಾಸ್ತಿ ಲೇಬರ್ಸ್ ಬೇಕಾಗ್ತದೆ ಮತ್ತು ಮೇಂಟೆನೆನ್ಸ್ ಜಾಸ್ತಿ ಬೇಕು, ಮೇವು ಬೇಕು, ಈಗೆಲ್ಲ ಸಮಸ್ಯೆಗಳು ಇರ್ತವೆ. ಇದೇ ಉದ್ಯಮನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಅದು ಶಾಕ್ ಅಂತ ಹೇಳಿ ನಮ್ ಖುಷಿಗೋಸ್ಕರ. ಒಕ್ಕಲ್ತನ ಮಾಡೋದ್ ಕಾಯಶ. ನಾನು ಹುಟ್ಟು ಬೆಳೆದಿದ್ದು ಒಕ್ಕಲ್ತನ ಮನೆಯಲ್ಲಿ. ಅದಕ್ಕೆ ನಮ್ಮ ಮನೆಯವ್ರಿಗೂ ಇಷ್ಟ ಇತ್ತು. ಹಿಂಗಾಗಿ ಸ್ಟಾರ್ಟಿಂಗ್ ಇದು ಹೊಲ ತಗೊಂಡು ಡೆವಲಪ್ ಮಾಡಿ ಮನೆಗೆ ಅಂತ ಹೇಳಿ ಫಸ್ಟ್ ಒಂದು ಆಕಳು, ಆಮೇಲೆ ಒಂದ್ ಎಮ್ಮೆ ತಗೊಂಡು ಅದ್ ಮಾಡ್ತಾ 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 100 ಎಮ್ಮೆ ಆಗಿದೆ. ಅಂದ್ರೆ ಕಡಿಮೆ ಪ್ರಮಾಣದಿಂದ ಮಾಡ್ತಾ ಮಾಡ್ತಾ 100 ಎಮ್ಮೆವರೆಗೂ ಬಂದಿವಿ. ಸಾಮಾನ್ಯವಾಗಿ ಹಾಲು ಉತ್ಪಾದನೆಗೆ ಒಳ್ಳೆ ತಳಿ ಎಮ್ಮೆ ಬೇಕಾಗ್ತದೆ. ಹೌದು. ನಿಮ್ಮ ಹತ್ರ ಯಾವ ತಳಿ ಎಮ್ಮೆಗಳಿದಾವೆ? ನಮ್ಮ ಹತ್ರ ಹರಿಯಾಣ ಎಮ್ಮೆ. ಅದ್ರದ್ದು ಯಾವ ತರ ಮೇಂಟೆನೆನ್ಸ್ ಸರಿಯಾಗಿದೆ? ಮೇಂಟೆನೆನ್ಸ್ ಸರಿಯಾಗಿದೆ, ಲೇಬರ್ಸ್ ಚಲೋ ಅದಾರ. ಈಗ ಇದನ್ನ ಮೇಂಟೈನ್ ಮಾಡಕ್ಕೆ ಎಷ್ಟು ಜನ ಲೇಬರ್ ಇದಾರೆ? ಹಾಲಿನವ್ರು ಸೇರಿ ಎಲ್ಲರೂ 11 ಜನ. ಹಾಲಿಂಡವರು, ಅದು ಹೆಂಡಿ ತೆಗಿಯೋರು ಎಲ್ಲ ಸೇರ್ಕೊಂಡು 11-12 ಜನ ಇದಾರ. ಆಮೇಲೆ ಒಂದು 4 ಫ್ಯಾಮಿಲಿ ಇದಾರ. ಈ ಹುಲ್ಲೆಲ್ಲ ಕಡ್ದು ಎಲ್ಲ ಹಾಕ್ಬೇಕಲ್ಲ ಅವ್ರು. ಅದಕ್ಕೆ ಇವ್ರು ಹಾಲಿಂಡೋದು, ಹೆಂಡಿ ತೆಗಿಯೋದು ಈ ಹರಿಯಾಣ ಜನನೇ. ಇವ್ರು ಬಿಹಾರಿ, ಅಲ್ಲಿಂದ ಬಂದಿದ್ದಾರೆ, ಬಿಹಾರಿ ಜನಗಳು. ಅಂದ್ರೆ ಇದನ್ನ ನೋಡ್ಕೊಳ್ಳಕ್ಕೆ ಎಲ್ಲ ವ್ಯವಸ್ಥೆ ಮಾಡಿವಿ. ಅವ್ರಿಗೆ ಎಲ್ಲ ಅನುಕೂಲನು ಕೊಟ್ಟಿವಿ. ಮೇಡಮ್, 100 ಎಮ್ಮೆ ಅಂದ್ರೆ ಸಣ್ಣ ಮಾತಲ್ಲ. ಹೌದು. ಇವಕ್ಕೆಲ್ಲ ಆಹಾರ ಪೂರೈಕೆಗೂ ತುಂಬಾ ಶ್ರಮ ಪಡಬೇಕಾಗ್ತದೆ. ಅದಕ್ಕೋಸ್ಕರ ಏನೇನ್ ವ್ಯವಸ್ಥೆ ಮಾಡ್ಕೊಂಡ್ರಿ ಮತ್ತು ಹೊರಗಡೆಯಿಂದ ಏನೇನ್ ತಂದು ಕೊಡ್ತೀರಿ? ಅದಕ್ಕ ಇಲ್ಲಿ ನಮ್ದು ಹೊಲದಲ್ಲೇ ಹುಲ್ಲು ಬೆಳೆಸ್ತೀವಿ. ನಂಗೆ ಅನ್ಸ್ಬಿಟ್ಟು ಒಂದು 10 ಎಕರೆ ಹುಲ್ಲು ಇರ್ಬೇಕು. ಅದಕ್ಕೆ ಹಬ್ಬನು ಬೆಳೆಸ್ತೀವಿ. ಅದಕ್ಕೆ ಮೆಕ್ಕಿ ಹುಲ್ಲು ಅದು ಹಾಕ್ತಾರ. ಆಮೇಲೆ ಹೊರಗಿಂದ ಅಂದ್ರೆ ಚುನ್ನಿ, ಅದು ಗೋಧಿ ಬೂಸ, ತೊಗರಿ ಬೂಸ, ಈ ತರದೆಲ್ಲ ಅದ್ರಲ್ಲೇ ಸಾಕಷ್ಟು ವೆರೈಟಿ ಸಿಗ್ತವ. ಅವು ಹೊರಗಿಂದ ತರಿಸ್ಕೊಂತೀವಿ. ಮೇಡಮ್, 10 ಎಕರೆಯಲ್ಲಿ ನೀವು ಯಾವ ತರ ಮೇವಿನ ನಿರ್ವಹಣೆ ಮಾಡ್ತೀರಿ? ಸೂಪರ್ ನೇಪಿಯರ್ ಅಂತ ಹೇಳಿ, ಅದು ಈ ಸೈಡ್ ಕಟ್ ಮಾಡೋಷ್ಟಕ್ಕೆ ಈ ಸೈಡ್ ಬೆಳೆಯುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡ್ತಾ ಹೋಗ್ತಿವಿ. ಅದ್ ಕಟ್ ಮಾಡಿ ಮಷೀನ್ ಅಲ್ಲಿ ಹಾಕಿ ಹಸುಗಳಿಗೆ ಹಾಕಿ, ಚಾಪ್ ಕಟ್ರಲ್ಲಿ ಹಾಕಿ ಹಸುಗಳಿಗೆ ಹಾಕಿ. ಈ ಸೈಡ್ ಬಂದಿದೆ ಮೇಡಮ್? ಬಂದಿದೆ. ಇದು ಅಂದ್ರೆ ಒಂದ್ ಕಡೆ ಕಟ್ ಮಾಡೋಷ್ಟಕ್ಕೆ ಇನ್ನೊಂದ್ ಕಡೆ ಬೆಳೆದಿರುತ್ತೆ. ಕಡ್ಜೋಳ, ಮೆಂಕಿ ಜೋಳ ಅದು ಎಲ್ಲ ಹಾಕ್ತಿವಿ. ಈಗ ಜೋಳನು ಹಾಕ್ತಿವಿ. ಅದು ಜೋಳಲಿಂದ ಕಳಕಿ ಆಗ್ತದಲ್ರಿ, ಅದನ್ನು ಸೇವ್ ಮಾಡಿ ಇಟ್ಕೊಂಡು ಬೇಸಿಗೆಯಲ್ಲಿ ಬೇಕಲ್ಲ, ಅದನ್ನ ಹಾಕ್ತಿವಿ. ಯಾಕಂದ್ರೆ ಬರೀ ಹಸಿ ಮೇವು ಹಾಕಕ್ಕೂ ಆಗಲ್ಲ ರೀ, ಎಲ್ಲಾದ್ರ ಮಿಕ್ಸ್ ಮಾಡ್ಬೇಕು. ಅದ್ರ ಜೊತೆಗೆ ಮತ್ತೆ ಈ ತೌಡು ಅವೆಲ್ಲ ಹಾಕ್ತಿವಿ. ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿವಿ. ಬೇಸಿಗೆಯಲ್ಲಿ ಹುಲ್ಲು ಕಡಿಮೆ ಬೀಳುತ್ತಲ್ಲ, ಅದಕ್ಕೆ ಇಲ್ಲೆಲ್ಲ ನಾವು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಇದು ಜೋಳದ ಕಣಕಿ, ಇದು ಅದನ್ನ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಇಲ್ಲಿ. ಯಾಕಂದ್ರೆ ಬರೀ ಹಸಿ ಹುಲ್ಲು ಅಂದ್ರೆ ಅವು ಎಮ್ಮೆಗಳಿಗೆ ಹತ್ತದಿಲ್ಲ ರೀ ಅವ್ರಿಗೆ, ಅದಕ್ಕೆ ಇದನ್ನು ಮಿಕ್ಸ್ ಮಾಡಿರ್ತೀವಿ. ಸಾಮಾನ್ಯವಾಗಿ ನೀವು ಸಾಕಿರುವಂತ ಎಮ್ಮೆಗಳಿಗೆ ಯಾವ್ಯಾವ ತರ ರೋಗ ಬರೋ ಚಾನ್ಸಸ್ ಇರ್ತದ್ರಿ? ಅದಕ್ಕೆ ಏನ್ ಮುಂಜಾಗ್ರತೆ ತಗೊಳ್ತೀರಿ ಮೇಡಮ್? ಈಗ ರೋಗ ಅಂದ್ರೆ ನೋಡ್ರಿ, ಕೆಲವೊಂದು ಪ್ರೆಗ್ನೆನ್ಸಿ ಇರ್ತದಲ್ಲ, ಅವ್ ಗಬ್ಬ ಆಗ್ತವಲ್ಲ, ಅವಾಗ ಕೆಲವೊಂದು ರೋಗ ಬರುತ್ತವ್ರಿ. ಅವಾಗ ಅದನ್ನ ಜಾಸ್ತಿ ಬರೋದೇ ಅದನ್ನೇ. ಬಾಕಿದ ಯಾವ ಹೊರಗೂ ಬಂದಿಲ್ಲ, ಏನು ಬಂದಿಲ್ಲ. ಕೆಲವೊಂದು ಲಸಿಕೆಗಳೆಲ್ಲ ಹಾಕ್ತಿವಿ. ಆದ್ರೆ ನಮ್ದೆಲ್ಲ ಲೇಬರ್ಸ್ ಅದರಲ್ಲ, ಅವರೆಲ್ಲ ಪ್ರಿಕಾಷನ್ ತಗೋತಾರ, ಮುನ್ನೆಚ್ಚರಿಕೆ. ಹರಿಯಾಣದಿಂದ ನಾಲೆಜ್ ಅದ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ರೀ. ಅಂದ್ರೆ 50% ಲೇಬರ್ ಮೇಲೆ. ಆಮೇಲೆ ಡಾಕ್ಟರ್ಸ್, ವೆಟರ್ನರಿ ಡಾಕ್ಟರ್ಸ್ ಅವರು ಬರ್ತಿರ್ತಾರ. ಅವರು ಎಲ್ಲ ನೋಡ್ಕೊಂಡು ಹೋಗ್ತಾರ. ಏನಾದ್ರು ಗ್ಲುಕೋಸ್ ಹಾಕ್ಬೇಕಂದ್ರೆ ಹಾಕ್ತಾರ, ಏನಾದ್ರು ಲಸಿಕೆ ಇದ್ರೆ ಹಾಕ್ತಾರ. ಇಷ್ಟು ಪ್ರಮಾಣದಲ್ಲಿ ಎಮ್ಮೆಗಳನ್ನು ಸಾಕಿದ್ದೀರಿ, ಇದರಿಂದ ಸುಮಾರು ಹಾಲು ಉತ್ಪಾದನೆ ಆಗ್ತದೆ. ಆ ಹಾಲನ್ನ ಯಾವ ರೀತಿ ಮಾರಾಟ ಮಾಡ್ತೀರಿ? ಯಾಕಂದ್ರೆ ಸ್ವಲ್ಪ ಹಾಲಿದ್ರೆ ಎಲ್ಲಾದ್ರೂ ಮಾರ್ಬೋದು. ಇಷ್ಟು ಪ್ರಮಾಣದಲ್ಲಿ ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತೀರಾ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಅದು ಒಂದು 300-400 ಮನಿಗಳಿಗೆ ಹೋಗ್ತೇವ್ರಿ, ಮುಂಜಾನೆ ಸಂಜೆಗೆ ಸೇರಿ. ಮಿಕ್ಕಿದು ಹೋಟ್ಲ್ಗಳಿಗೆಲ್ಲ ಹಾಕ್ತಾರ. ಟೋಟಲ್ ಆಗಿ ಎಷ್ಟು ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ ಮೇಡಮ್? 400 to 500 ಆಗ್ಬೋದು, ಬೆಳಗ್ಗೆ ಮತ್ತು ಸಾಯಂಕಾಲ ಸೇರಿ ಒಂದು 500 ಲೀಟರ್ ಆಗುತ್ತೆ.
ಅಂದ್ರೆ ಮನೆ ಮನೆಗೂ ಮನೆಗೂ ತಲುಪಿಸ್ತೀವಿ. ಅಲ್ಲದೆ ಮತ್ತೆ ಹೋಟೆಲ್ಗಳು ಎಕ್ಸ್ಟ್ರಾ ಎಕ್ಸೆಸ್ ಆಗಿರ್ತಲ್ಲ, ಹೆಚ್ಚಿಗಾಗಿರೋ ಹಾಲನ್ನ ಹೋಟ್ಲುಗಳಿಗೆ ಹಾಕ್ತೀವಿ. ಇದು ಚಾಪ್ ಕಟ್ರ್ ಮೆಷಿನ್. ಈ ಮೆಷಿನ್ ಅಲ್ಲೇ ಅದು ಇದ್ರ ಹುಲ್ಲು ಮತ್ತೆ ಕಬ್ಬು ಆ ಸಣ್ಣ ಸಣ್ಣ ಕಳಕಿ ಅವೆಲ್ಲ ಹಾಕಿ ಅದು ಇದು ಆಗಿ ಬರುತ್ತೆ, ಪೀಸ್ ಆಗಿ ಬರುತ್ತೆ. ಹಾ, ಇದು ಪೀಸ್ ಆಗುತ್ತೆ. ಮೇಡಮ್, ಇಷ್ಟೆಲ್ಲ ಖರ್ಚು ಮಾಡಿ ರತ್ನ ಮಾಡಿದಿರಿ, ಲೇಬರ್ಗಳನ್ನ ತಂದಿಟ್ಟಿದ್ದೀರಿ. ಸಾಮಾನ್ಯವಾಗಿ ಲೇಬರ್ ಚಾರ್ಜಸ್ ತುಂಬಾ ಇರ್ತದೆ. ಇದರಲ್ಲಿ ಯಾವ ರೀತಿ ಆದಾಯ ಪಡ್ಕೊಂತೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಹಾಲು ಹಾಕ್ತೀವಲ್ಲ, 65 ರೂಪಾಯಿ ಲೀಟ್ರು ಪರ್ ಲೀಟ್ರಿಗೆ, ಅದೂ ಆದಾಯನೇ ಆಗ್ತದ. ಆಮೇಲೆ ಇದ್ರಲ್ಲಿ ಬಂದಂತ ಕರುಗಳಿರ್ತಾವಲ್ಲ, ಅದೂ ಆದಾಯ ಆಗ್ತದೆ. ಅದು ಆದಾಯ ಆಗುತ್ತೆ. ಅದು ಅಲ್ಲೇ ಈಗ ಇದು ಸಗಣಿ ಎಲ್ಲ ವೇಸ್ಟ್ ಆಗ್ತದಲ್ಲ, ಅದು ಅದಕ್ಕೆ ವರ್ಮಿ ಕಂಪೋಸ್ಟ್ ಅಂತ ಹೇಳಿ ಮಾಡ್ಕೊಂಡು ಅದನ್ನು ಒಂದು ಆದಾಯ, ಇನ್ಕಮ್. ಅದಕ್ಕೂ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದೀವಿ. ಅದು ಸುತ್ತಮುತ್ತ ಎಲ್ಲರಿಗೆ ಕೊಟ್ಟಿವಿ, ಸ್ಯಾಂಪಲ್ಗಾಗಿ ಫ್ರೀ ಆಗಿ ಕೊಟ್ಟಿವಿ. ಅವು ಎಲ್ಲರೂ ರಿಸಲ್ಟ್ ಚಲೋ, ಉತ್ತಮ ರಿಸಲ್ಟ್ ಅದ. ಅದನ್ನು ಸ್ಟಾರ್ಟ್ ಆಗ್ತದೆ. ಇವಾಗಿನ 6 ತಿಂಗಳಾಯ್ತು ನಾವು ಸ್ಟಾರ್ಟ್ ಮಾಡಿ. ಬಟ್ ಎಲ್ಲ ಕಡೆಯಿಂದ ರಿಸಲ್ಟ್ ಚಲೋ ಅದೇ ರೀ. ಆಮೇಲೆ ಇಲ್ಲಿ ನಾವು ಗೋಬರ್ ಗ್ಯಾಸ್ ಮಾಡ್ಕೊಂಡಿವಿ. ನಮ್ಮಲ್ಲಿ ಇರೋಂಥ ಎಲ್ಲ ಆಳ್ಮಕ್ಳು ಎಲ್ಲರ ಮನೆಯಲ್ಲೇ ಗೋಬರ್ ಗ್ಯಾಸ್ ಕನೆಕ್ಷನ್ ಇದೆ. ಎಲ್ಲರೂ ಅಡುಗೆ ಮಾಡ್ಕೊಳ್ಳೋದು ಅದರಲ್ಲೇ. 5 ಫ್ಯಾಮಿಲಿ, ಇವರು ಹಾಲು ಹಿಂಡೋರು, ಸಗಣಿ ತೆಗಿಯೋರೆಲ್ಲ ಅವರು 10-11 ಜನ ಇದ್ದಾರೆ. ಗೋಬರ್ ಗ್ಯಾಸ್ ಸಪ್ಲೈ. ನೋಡೋದಲ್ಲ ರೈತ ಬಾಂಧವ್ರೆ, ಇಲ್ಲಿ ಗೋಬರ್ ಗ್ಯಾಸ್ ಅನ್ನ ಅಳವಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಇವ್ರಿಗೆ ಹೇರಳವಾಗಿ ಸಗಣಿ ದೊರೀತದೆ. ಇಲ್ಲಿ ಗೋಬರ್ ಗ್ಯಾಸ್ ನಿಂದ ಬರುವಂತ ವಿದ್ಯುತ್ ಆಗ್ಲಿ ಅಥವಾ ಗ್ಯಾಸ್ ಆಗ್ಲಿ ಇದನ್ನ ಬಳಸ್ಕೊಂಡು ಇಲ್ಲಿ ಕೆಲಸ ಮಾಡುವಂತ ಕುಟುಂಬದವರಿಗೆ ಅಡಿಗೆ ಮಾಡ್ಕೊಳ್ಳಕ್ಕೆ ಮತ್ತು ಬೆಳಕಿನ ವ್ಯವಸ್ಥೆಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಗೋಬರ್ ಗ್ಯಾಸ್ ಅಳವಡಿಸ್ಕೊಳ್ಳೋದ್ರಿಂದ ಉತ್ತಮವಾಗಿ ನಾವು ಲಾಭನ ಪಡಿಬಹುದು. ಅಷ್ಟೇ ಅಲ್ಲದೆ ಸೌದೆ ಇಲ್ಲದೆ ಒಲೆ ಹೊತ್ತಿಸಬಹುದು ಮತ್ತು ಇದರಿಂದ ಬರುವಂತ ಸ್ಲರಿನ ಮತ್ತೆ ವರ್ಮಿ ಕಾಂಪೋಸ್ಟ್ಗೆ ಯೂಸ್ ಮಾಡ್ಕೋಬಹುದು. ಈ ರೀತಿ ಇದರಿಂದ ಗೋಬರ್ ಗ್ಯಾಸ್ ನಿಂದ ಲಾಭ ಇದೆ. ಇಂಥ ಐಡಿಯಾಗಳನ್ನ ಮೇಡಮ್ ಅವರು ಅಳವಡಿಸ್ಕೊಂಡಿದ್ದಾರೆ. ಅದೇ ಇದು ಇದೆಲ್ಲ ಇದು ಹೌಸ್ ತರ ಮಾಡ್ಕೊಂಡಿವಿ ನಾವು. ಈ ಎಮ್ಮೆಗಳ ಗಂಜಲ ಮತ್ತೆ ಎಮ್ಮೆ ತೊಳೆದಿರೋ ನೀರು ಇಲ್ಲಿ ಬಂದು ಶೇಖರಣೆ ಆಗ್ತದ. ಆಗಿದ್ದು 1-1.5 ತಿಂಗಳು ಆದ ಕೂಡಲೇ ನಾವು ಅದನ್ನ ಪೈಪ್ ಇಲ್ಲೇ ಸ್ಟಾಕ್ ಮಾಡ್ತೀವಿ. ಇಲ್ಲೇ ಸ್ಟಾಕ್ ಮಾಡ್ತೀವಿ. ಇದಕ್ಕೆಲ್ಲ ಪೈಪ್ ಲೈನ್ ಇದೆ. ಅದು ಪೈಪ್ ಲೈನ್ ಇಲ್ಲಿ ಒಳಗೆ ಅದಕ್ಕೊಂದು ಮೋಟರ್ ಫಿಕ್ಸ್ ಇದೆ. ಅದು ಮೋಟರ್ ಅಲ್ಲಿಂದ ನಾವು ಹೊಲಗಳಿಗೆ ಬಿಡ್ತೀವಿ, ಸಪ್ಲೈ ಕೊಡ್ತೀವಿ. ಇದರಿಂದ ನಿಮ್ಮ ಎಮ್ಮೆಗಳಿಗೆ ಹುಲ್ಲು ಚೆನ್ನಾಗಿ ಬರುತ್ತೆ. ಮತ್ತೆ ಆ ಹುಲ್ಲನ್ನ ಕೊಡ್ತೀರಿ. ಸಾಮಾನ್ಯವಾಗಿ ಎಲ್ರು ಆರಾಮಾದ ಜೀವನನೇ ನೋಡ್ಕೊಂತಾರೆ. ಈ ರೀತಿ ಎಮ್ಮೆ ಸಾಕೋದಾಗ್ಲಿ, ಕೃಷಿ ಮಾಡೋದಾಗ್ಲಿ ಮಹಿಳೆಯರು ಜಾಸ್ತಿ ಮುಂದೆ ಬರೋದಿಲ್ಲ. ನೀವೇ ಕಷ್ಟಪಟ್ಟು ದುಡ್ದು ಮಾಡ್ಬೇಕಂತೇನಿಲ್ಲ, ಲೇಬರ್ನ ಮಾಡ್ಕೋಬಹುದು ಆರಾಮಾಗಿ. ಇದ್ರಲ್ಲಿ ನಿಮ್ಗೆ ಯಾವ ತರ ಅನಿಸ್ತದೆ? ನಿಮ್ಗೆ ಖುಷಿ ಇದೆ. ಅದ್ರಾಗ ಇನ್ನೊಂದೇನು, ಜನಗಳಿಗೆ ಒಳ್ಳೆ ಕ್ವಾಲಿಟಿ ಹಾಲು, ಆರ್ಗಾನಿಕ್ ಹಾಲು ಹೋಗುತ್ತಾರೆ, ಮಿಕ್ಸ್ ಇರೋದಿಲ್ಲ. ಈಗ ಬೇರೆ ಎಲ್ಲ ಹಾಲುಗಳೆಲ್ಲ ಮಿಕ್ಸ್ ಇರುತ್ತೆ, ನಮ್ದು ಹಂಗಿಲ್ಲ, ಏನು ಮಿಕ್ಸ್ ಇಲ್ಲ, ಆರ್ಗ್ಯಾನಿಕ್ ಕ್ವಾಲಿಟಿ. ಮತ್ತು ನಾವು ಮಿಕ್ಸ್ ನೀರು ಸಹ ಮಿಕ್ಸ್ ಮಾಡೋದಿಲ್ಲ. ಕ್ವಾಲಿಟಿ ಜನರಿಗೆ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಅನ್ನೋದೇ ಒಂದು ಉದ್ದೇಶ. ಹಾಲನ್ನು ತಂದು ನಾವು ಇಲ್ಲಿ ವೇಟ್ ಮಾಡಿ ಇಲ್ಲಿ ಇದ್ರಲ್ಲಿ ಹಾಕಿ ಟೆಸ್ಟ್ ಮಾಡಿ ಆಮೇಲೆ ಪ್ಯಾಕೆಟ್ ಮಾಡ್ತೀವಿ. 1 ಲೀಟರ್ ಪ್ಯಾಕೆಟು, ಅರ್ಧ ಲೀಟರ್ ಪ್ಯಾಕೆಟ್. ಅಂದ್ರೆ ಹಾಲಿನ ಟೆಸ್ಟ್ ಮಾಡ್ತೀವಿ, ಎಷ್ಟು ಫ್ಯಾಟ್ ಕಂಟೆಂಟ್ ಅದು ಎಷ್ಟದ ಅದು ಮಾಡಿ ಪ್ಯಾಕಿಂಗ್ ಮಾಡಿ ಸಪ್ಲೈ ಮಾಡ್ತೀವಿ. ಆಯ್ತು, ನಮ್ದು ಒಂದು ಆಸನ ಇತ್ತು, 100 ಎಮ್ಮೆ ಆದ್ರೂ ಮಾಡ್ಲೇಬೇಕಂತ ಹೇಳಿ. ಆಯ್ತು, ಖುಷಿ ಇದೆ. ನಿಮ್ಮನ್ನ ನೋಡಿ ಬೇರೆ ಮಹಿಳೆಯರು ಕೂಡ, ರೈತ ಮಹಿಳೆಯರು ಈ ರೀತಿ ಮಾಡ್ಬೇಕು ಅನ್ಕೊಳ್ಳೋರಿಗೆ ನಮ್ ಚಾನಲ್ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀವಿ? ಚೆನ್ನಾಗಿದೆ, ಮಾಡ್ಬೇಕು. ಬಟ್ ಇಲ್ಲೇನೋ ಈ ಹೊಲಕ್ ಬಂದೇನ್ ಹೋಗ್ತಿವಲ್ಲ, ಭಾಳ ಚಲೋ ಅನಿಸ್ತರಿ. ಯಾಕಂದ್ರೆ ತಿರ್ಗಾಡ್ ಹೋದ್ರ ನಿದ್ದೆನೆ ಚಲೋ ಬರ್ತದೆ. ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ರೈತ ಬಾಂಧವರೇ, ಜ್ಯೋತಿ ಅವಿನಾಶ್ ಉಪ್ಲಾಂಕರ್ ಮೇಡಮ್ ಅವರು ಒಂದು ಆಸಕ್ತಿಯಿಂದ ಶುರುವಿನಲ್ಲಿ 1-2 ಹಸು ಎಮ್ಮೆಗಳನ್ನ ಸಾಕೊಂಡು ಅದನ್ನ ಅಭಿವೃದ್ಧಿ ಮಾಡ್ತಾ ಇವತ್ತಿನ ದಿವಸ 100 ಎಮ್ಮೆಗೆ ಒಡತಿಯಾಗಿದ್ದಾರೆ. 100 ಎಮ್ಮೆಗಳನ್ನ ಮೇಂಟೈನ್ ಮಾಡೋಕೆ ಸುಮಾರು 10-15-20 ಜನನ ಕೆಲಸಕ್ಕೂ ಇಟ್ಕೊಂಡಿದ್ದಾರೆ. ಅದರಿಂದ ಹಾಲನ್ನು ಉತ್ಪಾದನೆ ಮಾಡಿ ಮನೆಗೂ ಒಳ್ಳೆಯ ಗುಣಮಟ್ಟದ ಹಾಲನ್ನು ಸಪ್ಲೈ ಕೊಡ್ತಾರೆ. ಅಷ್ಟೇ ಅಲ್ಲದೆ ಹೋಟೆಲ್ಗಳಿಗೂ ಹಾಲಿನ
ಸಪ್ಲೈ ಮಾಡ್ತಾರೆ. ಇದರಿಂದ ಬರುವಂಥ ಗಂಜಲ ಮತ್ತು ಗೊಬ್ಬರದಿಂದ ಉತ್ತಮವಾದಂಥ ಎರೆಹುಳು ಗೊಬ್ಬರ ಘಟಕನ ನಿರ್ಮಿಸ್ಕೊಂಡು ಎರೆಹುಳು ಗೊಬ್ಬರನ ತಯಾರು ಮಾಡ್ತಾರೆ. ಮತ್ತು ಇದರಿಂದ ಬರೋ ಗಂಜಲದಿಂದ ತಮ್ಮ ಹೊಲಗಳಿಗೆ ಕೊಟ್ಟು ಉತ್ತಮವಾದ ಹುಲ್ಲನ್ನು ಬೆಳೆದು ಅದರಿಂದ ಮತ್ತೆ ಆ ಎಮ್ಮೆಗಳಿಗೆ ಮೇವಾಗಿ ಸಪ್ಲೈ ಮಾಡ್ತಾ ಇರ್ತಾರೆ. ಈ ರೀತಿ ಹೈನುಗಾರಿಕೆಯಲ್ಲಿ ಒಂದು ಯಶಸ್ವಿಯನ್ನು ಕಂಡಿದ್ದಾರೆ. ಈ ರೀತಿ ರೈತ ಮಹಿಳೆಯರು ಬರೀ ಕೃಷಿ ಮಾಡೋದಲ್ಲದೆ ಹೈನುಗಾರಿಕೆ ಆಗಲಿ ಎರೆಹುಳ ಗೊಬ್ಬರ ಆಗಲಿ ಈ ರೀತಿ ಹಲವಾರು ಥರದ ಕೆಲಸಗಳನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಕಾಣ್ಬೋದು ಅಂಥದಕ್ಕೆ ಮೇಡಮ್ ಅವರೇ ನಿದರ್ಶನ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ. ಎಲ್ರಿಗೂ ಇದರ ಅನುಕೂಲ ಆಗಲಿ, ಇದರ ಲಾಭ ಪಡೀಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.